ಬಂಧುಗಳೇ, ಪ್ರೀತಿಯಿಂದ ಸ್ವಾಗತಿಸಿ ಈ ಚಿತ್ರದ ನಿರ್ಮಾಪಕರು, ರಂಗಭೂಮಿ ನಟ, ಸಂಸ್ಥಾಪಕ ಅಧ್ಯಕ್ಷರು, ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ವೇದಿಕೆ ಮೇಲೆ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅವರು. ಚಪ್ಪಾಳೆಯನ್ನು ಸ್ವಾಗತಿಸೋಣ. ಸರ್, ನಮ್ಮ ಬಗ್ಗೆ ತಿಳ್ಕೊಳ್ಳುವಾಗ ತಾವು ರಂಗಭೂಮಿ ನಟ, ಆಲ್ರೆಡಿ ನಟನೆ ಬಗ್ಗೆ ಆಸಕ್ತಿ ಇತ್ತು, ಉದ್ಯಮದಲ್ಲಿ ಮತ್ತೆ ಸಮಾಜದಲ್ಲಿ ಬಹಳ ಯಶಸ್ವಿಯಾಗಿಲ್ಲ. ಚಿತ್ರ ನಿರ್ಮಾಣ ಮಾಡ್ಬೇಕಂತ ಯಾವಾಗ ಅನ್ಸಿದೆ ಸರ್? ಈ ಚಿತ್ರದ ಬಗ್ಗೆ ತಮ್ಮ ಮಾತು ಸರ್. ಎಲ್ಲರಿಗೂ ನಮಸ್ಕಾರ. ನೀವು ಒಂದೇ ಕ್ವಶನ್ ಕೇಳಿದ್ರ ಚಿತ್ರ ನಿರ್ಮಾಣ ಮಾಡೋದಕ್ಕೆ ಕಾರಣ ಏನು ಅಂತ ಕ್ವಶನ್ ನೀವೇ ಕೇಳಿದ್ದೀರಾ, ಆನ್ಸರ್ ನಿಮ್ಮ ಹತ್ರನೇ ಇದೆ. ನಾನು ಒಬ್ಬ ರಂಗಭೂಮಿ ಕಲಾವಿದ ಅಂತ ನೀವೇ ಹೇಳಿದ್ದೀರಾ. ನಾನು ಅವಾಗಲೇ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಸಮುದಾಯ ಒಂದು ಟ್ರೂಪ್ ಅಲ್ಲಿ ನಾನು ಇದ್ದೆ ಒಬ್ಬ ನಟನಾಗಿ. ಹಾಗಾಗಿ ಆ ಒಂದು 2089-90 ಒಂದು ಸಿನಿಮಾ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆ ಟೈಮಲ್ಲಿ ನನಗೆ ಸಾಯಿ ಪ್ರಕಾಶ್ ಅಂತವ್ರು ಬಂದು ಬೆಂಗಳೂರಲ್ಲಿ ನಾನು ನಿಲ್ಲಿಲ್ಲ, ಯಾಕೆಂದ್ರೆ ನಾನು ಅವ್ರನ್ನ ಮೀಟ್ ಮಾಡಲಿಲ್ಲ. ನನ್ನ ಹತ್ರ ಬಂಡವಾಳನೂ ಇರಲಿಲ್ಲ. ಹಂಗಾಗಿ ಯಾರು ಮೀಟ್ ಮಾಡಕ್ ಆಗ್ಲಿಲ್ಲ. ನಮ್ಮ ಜೊತೆ ನಿಂತು ನಾನು ನಿಲ್ತೀನಪ್ಪ ನೀನು ಮಾಡು ಅನ್ನೋರು ಯಾರು ಇರಲಿಲ್ಲ. ಹಾಗಾಗಿ ನಾನು ಒಂದು BSNL ಅಲ್ಲಿ ಒಬ್ಬ ಕ್ಯಾಶುವಲ್ ಮಜ್ದೂರಾಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನನಗೆ ಕನ್ಫರ್ಮ್ ಆಯಿತು. ನಮ್ಮ BSNL ಎಂಪ್ಲಾಯೀಸು, ನನ್ನ ಕೊಲೀಗ್ಸು ಕೂಡ ಇಲ್ಲಿ ಬಂದಿದ್ದಾರೆ. ಈ ಗೋಮೂರ್ತಿ ಇರ್ಬೋದು, ಮಾಲಿಂಗ ಇರ್ಬೋದು, ಪಕ್ಕಯ್ಯ ಇರ್ಬೋದು, ಇನ್ನು ನಾಗರಾಜ್ ಇರ್ಬೋದು, ತುಂಬಾ ಜನ ಎಲ್ಲ ಬಂದಿದ್ದಾರೆ. ಆದ್ರೆ ನಾನು BSNL ಅಲ್ಲಿ ಒಬ್ಬ ಆರ್ಡಿನರಿ ಎಂಪ್ಲಾಯ್ ಆಗಿ, ಆಮೇಲೆ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಯೂನಿಯನ್ ಸೆಕ್ರೆಟರಿ ಆಗಿ, ಕರ್ನಾಟಕ ಸರ್ಕಲ್ ಲೀಡರ್ ಆಗಿ ನಾನು ಅಲ್ಲಿ ಸೇವೆಯನ್ನು ಮಾಡಿದೆ. ಅದಾದ ನಂತರ ಒಂದು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ನನ್ನ ಒಂದು ಸಂಸ್ಥೆನ ಹುಟ್ಟಾಕ್ತೆ 2017 ಆಲ್ರೆಡಿ ನೀವು ಹೇಳಿದಿರ. ಅದಾದ ನಂತರ ಸುಮಾರು ಪ್ರಾಜೆಕ್ಟ್ಗಳನ್ನ ಮಾಡಿ, ಸುಮಾರು ಬ್ರಾಂಚ್ಗಳನ್ನ ಮಾಡಿ, ಒಂದು ಸೋಷಿಯಲ್ ಸರ್ವಿಸ್ ಅಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಅವರು ಮಕ್ಕಳಿಗೆ ಏನ್ ನೆಸೆಸಿಟಿ ಇದೆಯೋ ಅದನ್ನೆಲ್ಲ ಮಾಡ್ತಾ ಬಂದೆ. ಕೆಲವು ಅನಾಥಾಶ್ರಮ ಇರ್ಬೋದು, ಹೀಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಬಂದೆ. ಅದ್ರ ಜೊತೆಗೆ ಈ ಒಂದು ಸಿನಿಮಾ ಫೀಲ್ಡ್ಗೆ ಅಕಸ್ಮಾತ್ ಮತ್ತೆ ಎಂಟ್ರಿ ಆದ. ಯಾಕಂದ್ರೆ ಯಾರೋ ಒಬ್ರು ಬಂದ್ಬಿಟ್ಟು ಸರ್ ನಮ್ದು ಮೋಡ್ತಾ ಇದೆ ಬನ್ನಿ ಅಂದ್ರು. ಆ ಮೋಡ್ತಕ್ಕೆ ಹೋದ್ಮೇಲೆ ಇಲ್ಲ ಸರ್ ನಮ್ದು ಒಂದು ಸಿನಿಮಾ ಇದೆ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರು. ಹಾಗಾಗಿ ಒಂದು ಉಗ್ರಗುಣಂ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಏನು ಸೋನಲ್ ಅಥವಾ ಹೀರೋಯಿನ್ ಏನಿದಾರೋ ಈಗ ಅವ್ರನ್ನ ಒಂದು ಹೀರೋಯಿನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಉಗ್ರ ತಾಂಡವ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡುದು. ಅದು ಆಲ್ರೆಡಿ 99% ಆಗಿ ಪ್ಯಾಚ್ ವರ್ಕ್ ಪೆಂಡಿಂಗ್ ಇದೆ. ಅದಾದ ನಂತರ ಈ ಒಂದು ಕಥೆನ ನಾನು ಸೃಷ್ಟಿ ಮಾಡಲಿದ್ದು ಏನು, ಇದು ಫಸ್ಟ್ ಬಂದು ವಿಧಾನಸೌಧ ಹರಾಜ್ ಅಂತ ಇಟ್ಟೆ. ಹುಷಾರ್ ನೀನ್ ಇರಲ್ಲ ಆಮೇಲೆ ಅಂದ್ರು, ಸರಿ ಬಿಟ್ಬಿಟ್ಟೆ. ನಾನೇ CM ಅಂತ ಇಟ್ಟೆ. ಆಮೇಲೆ ನಮ್ಮ ಹೀರೋ ಹೇಳಿದ್ರು ಬೇಡ ಸರ್, ಫಸ್ಟ್ ನಾವು ಯಾಕೆ ಹೇಳೋದು ಸರ್ ನಾನೇ CM ಅಂತ, ಬಿಟ್ಬಿಡಿ ಸರ್ ಬೇರೆ ಯಾವ್ದಾದ್ರು ಇಡೋಣ ಅಂತ. ಆಮೇಲೆ ಸ್ಟಾರ್ಟ್ ಆಗಿದ್ದೆ ಕಾಮನ್ ಮ್ಯಾನ್ ಅಂತ ಅಂದ್ಬಿಟ್ಟು ಈಗ ನಮಗ್ ಕನ್ಫ್ಯೂಸ್ ಇತ್ತು. ಯಾಕಂದ್ರೆ ನಾನೇ CM ಅನ್ನೋದು ನನಗೆ ಇಷ್ಟ ಆಯ್ತು. ಯಾಕಂದ್ರೆ ನಾನು CM ಕ್ಯಾರೆಕ್ಟರ್ ಮಾಡ್ತಿದ್ದೆ. ಈ ನಾನೇ CM ಅಂತ ತೋರಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನೇ CM ಅಂತ ಇಡೋಣ ಅಂತ ನೋಡಿದೆ. ಇವ್ರು ಹೇಳೋದು ಹೀರೋ ಬಿಡ್ತಾರಲ್ಲ ಗೌರಿಶಂಕರ್, ನನಗೆ ಇಲ್ಲ ಸರ್ ಅದು ಬೇರೆ ಯಾವ್ದಾದ್ರು ಟೈಟ್ಲ್ ಇಡಿ ಸರ್ ಅಂತ. ಆಮೇಲೆ ಆಯ್ತು ಒಂದು ಕಾಮನ್ ಮ್ಯಾನ್ ಅಂತ ಡಿಸೈಡ್ ಆಯ್ತು. ಅದು ನಮ್ಮಲ್ಲಿ ತಗೋಬಾರು. ಈಗ ಇದನ್ನ ಏನ್ ಮಾಡ್ಬೇಕು, ನಾವು ಸಾರ್ವಜನಿಕರು ಬಿಟ್ಬಿಡೋಣ ಅಂತ. ಆಮೇಲೆ ಏನ್ ಮಾಡ್ದು ಎಲ್ಲ ಏನು ವಾಟ್ಸಾಪ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಬ್ಬ ಇವನ್ ನವೀನ್ ಬಹಳ ಹೆಲ್ಪ್ ಮಾಡಿದ್ರು ನಮ್ಗೆ ಪ್ರಮೋಟರ್ಸ್. ಅವ್ರ ಮೂಲಕ ಸುಮಾರು ಲಕ್ಷಾಂತರ ಜನಕ್ಕೆ ಅದು ರೀಚ್ ಆಯ್ತು. ಆ ರೀಚ್ ಆದ್ಮೇಲೆ ಎಲ್ಲ ಬಂದಿತ್ತು ಗೌರಿಶಂಕರ್ ಕಡೆ. ಅದೇನೋ ಗೊತ್ತಿಲ್ಲ, ನನ್ನ ಕಡೆ ಬಂದಿಲ್ಲ, ರಿಸಲ್ಟ್ ಬಂದಿತ್ತು ಅವ್ರ ಕಡೆ ಕಾಮನ್ ಮ್ಯಾನ್ ಅಂತ. ಕೊನೆ ಡಿಸೈಡ್ ಮಾಡಿದ್ದು ಕಾಮನ್ ಮ್ಯಾನ್ ಅಂತ. ಹಾಗಾಗಿ ಇವತ್ತು ಎಲ್ಲ ಕಡೆ ಕಾಮನ್ ಮ್ಯಾನ್ ಅನ್ನೋದು ಮುಂಚಿತವಾಗಿ ಪ್ರಚಾರ ಆಗಿದೆ. ಇವತ್ತು ಒಂದು ಟೈಟಲ್ ನಾವು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ದು. ಅದಕ್ಕಿಂತ ಮುಂಚೆ ನಾನು ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಶೂಟಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು ಮುಹೂರ್ತ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದಾಗ ಡೈರೆಕ್ಟರ್ ಸರ್ ಹೇಳಿದ್ರು ಬೇಡ ಸಿಂಪಲ್ ಆಗಿ ಪೂಜೆ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಮಧ್ಯದಲ್ಲಿ ಬೇಕಾದ್ರೆ ನೋಡೋಣ ಅಂತ. ಅದರಲ್ಲಿ ಗಿರೀಶ್ ಗೌಡ್ರು ಇಲ್ಲ ಸರ್ ಮಾಡ್ಲೇಬೇಕು ಮಧ್ಯದಲ್ಲಿ. ಅದು ಏನೋ ಹೇಳ್ಕೊಂಡು ಹಂಗೆ ಹೋಯ್ತು. ಇವ್ರು ನಮ್ಮನ್ನು ಬಿಡ್ಲೇ ಇಲ್ಲ ಡೈರೆಕ್ಟ್ರು. ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಮಾಡ್ಬಿಟ್ರು. ಎಲ್ಲಿಂದ ಪ್ರೆಸ್ ಮೀಟ್ ಮಾಡೋದು? ಆಮೇಲೆ ನಾವು ಡಿಸೈಡ್ ಮಾಡೋ ಟೈಟಲ್ ಲಾಂಚ್ ಮಾಡ್ತಿಲ್ವ ಸರ್, ಅವಾಗ ಪ್ರೆಸ್ ಮೀಟ್ ಮಾಡೋಣ ಅಂತ. ಇವತ್ತು ಆ ಗಳಿಗೆ ಕೂಡ ಬಂದಿದೆ. ಹಾಗಾಗಿ
ಇವತ್ತು ನಿಮ್ಮೆಲ್ಲರ ಬೆಂಬಲ ಮತ್ತೆ ಏನು ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಏನಿರೋ ನಿಮ್ಮ ಸಹಕಾರ ನಮಗೆ ದಯವಿಟ್ಟು ಬೇಕು. ಮತ್ತೆ ಈ ಒಂದು ಆಡಿಯನ್ಸ್ ಏನಿದಾರ ನಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅಕ್ಕ ತಂಗಿದಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಒಂದು ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನಾನು ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ಯಾಕಂದ್ರೆ ಫಸ್ಟ್ ನಾವು ಮಾಡಿದ ಊಟ ನಮಗೆ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಮಗಂತೂ ಬಹಳ ಇಷ್ಟ ಆಯ್ತು, ತುಂಬಾ ಚೆನ್ನಾಗಂತೂ ಬಂದಿದೆ. ನಮ್ಮ ಇವರು ಯಾರು ವಿನಯ್ ಚಂದರ್ ಅವರು ಬಂದು ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಅದನ್ನ ಟ್ಯೂನ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗೆ ಸಾಂಗ್ಗಳನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವರು ಹೆಸರು ಒಬ್ಬೊಬ್ಬರೇ ಆಮೇಲೆ ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇವನ್ನ ಅರಸ್ ಇರ್ಬೋದು, ಈಗ ನನಗೆ ಕೆಲವು ಹೆಸರುಗಳು ಗೊತ್ತಿಲ್ಲ, ದಯವಿಟ್ಟು ಎಸ್ಕಾಟ್ ಗಣೇಶ್ ರಾವ್, ಉಮಾಶಂಕರ್, ಹಾಗಾಗಿ ಇವರು ಕಾವ್ಯ, ತುಂಬಾ ಜನ ಅವರವರು ರಮೇಶ್ ಭಟ್ ಇರ್ಬೋದು, ಅಶೋಕ್ ಇರ್ಬೋದು, ಇವರೆಲ್ಲ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಜೀವ ತುಂಬಿ ಅದನ್ನ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್, ಇವನ್ನ ಮೇಕಪ್ ಮ್ಯಾನ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಜೆ ಕೃಷ್ಣ ಅವರು ಸುಮಾರು 150 ಚಿತ್ರ ಮಾಡಿದ್ದಾರೆ. ನಮಗೆ ಬಹಳ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಕ್ಕೆ. ಅವ್ರ ಮಗ ದೀಪಕ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ನಾವೆಲ್ಲ ಏನು ಅಂತಾರೆ, ನಾನು ಪ್ರೊಡ್ಯೂಸರ್, ಅವ್ರು ಡೈರೆಕ್ಟರ್, ಅವರು ಡಿಒಪಿ ಅಥವಾ ಟೆಕ್ನಿಷಿಯನ್ ಏನಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿದ್ದು. ನಾವು ಒಂದು ಫ್ಯಾಮಿಲಿ ತರ ಇತ್ತು, ನಾವು ವರ್ಕ್ ಮಾಡ್ಕೊಂಡು ಬಂದು ಇವತ್ತು ಎಲ್ಲ ಖುಷಿಯಾಗಿದ್ದಾರೆ. ಇವನ್ ಪ್ರೊಡಕ್ಷನ್ ಇವರು ಮ್ಯಾನೇಜರ್ ಕುಮಾರ್ ಇರ್ಬೋದು, ಈಗ PR ನಮ್ಮ ನಾಗೇಂದ್ರ ಇರ್ಬೋದು, ಅಥವಾ ಅದ್ರಲ್ಲಿ ನವೀನ್ ಮತ್ತೆ ಆಕಾಶ್, ಇದೆಲ್ಲ ಅಕೌಂಟ್ಸ್ ಎಲ್ಲ ನೋಡ್ತಾ ಇದ್ದಂತವ್ರು ಸರಳ, ಅವರು ಕೂಡ ತುಂಬಾ ಕಷ್ಟ ಬಿದ್ದಿದ್ದಾರೆ. ಹಾಗಾಗಿ ಇವನ್ನು ನಮ್ಮ ಬಾಬು ಖಾನ್ ಎಲ್ಲಿದ್ದಾರೆ, ನೆನ್ನೆ ಅವರು ನಮ್ಮ ಹೆಸರು ಬಿಟ್ಬಿಟ್ರು ಅಂತ ಹೇಳಿದ್ರು. ಹಾಗಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ ಇರ್ಬೋದು, ಒಂದು ಏನು ಪ್ರೊಡಕ್ಷನ್ ಬಾಯ್ ಇರ್ಬೋದು, ಊಟ ಇಂದ ತಿಂಡಿಯಿಂದ ಪ್ರತಿಯೊಂದು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪ್ರತಿಯೊಬ್ರು ಕೂಡ ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ನಮ್ಗೆ ಕೊನೆಗೆ ಸಿನಿಮಾ ರಿಲೀಸ್ ಆಗಿ ಒಂದು 100 days ಆಗೋವರೆಗೂ ನಿಮ್ಮ ಒಂದು ಸಹಾಯ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಂಡು ನನ್ಗೆ ಅವಕಾಶ ಕೊಟ್ಟಿದ್ದೆ. ನೀವು ಬಣ್ಣ ಹಚ್ಚಿದ್ದೀರಾ, ನೀವು ಕೂಡ ಒಂದು ಮುಖ್ಯ ಪಾತ್ರ ಮಾಡಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಸುಮಾರು ಹೌದು ಸಮುದಾಯದಲ್ಲಿದ್ದೆ. ನಾನು ರಂಗಭೂಮಿ ನಟ ಹೌದು 30-40 ವರ್ಷದ ಹಿಂದೆ, 30 years ಬ್ಯಾಕ್. ಅದಾದ್ಮೇಲೆ ಟಚ್ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಸರಿ ಒಂದು ಯಾವ್ದೋ ನಾನು ಅವಾಗಲೇ ಉಗ್ರ ತಾಂಡವದಲ್ಲಿ ಒಂದು ಜಮೀನ್ದಾರನ ಕ್ಯಾರೆಕ್ಟರ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಬಂತು, ಮಾಡ್ಬೋದು ಪರವಾಗಿಲ್ಲ ಅಂತ. ಆಮೇಲೆ ಸಾಯಿ ಪ್ರಕಾಶ್ ಸರ್ಗೆ ನಾನು ಹೇಳಿದೆ, ಸರ್ ಇದರಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಇದೆಯಲ್ಲ ಸರ್, ಅದು ನಾನೇ ಮಾಡ್ತೀನಿ. ಅವ್ರು ಕೆಳಗಿಂದ ಮೇಲ್ಗಡೆ ನಾನು ಕಾನ್ಫಿಡೆನ್ಸ್ ಕೊಟ್ಟೆ, ಸರ್ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಏನಿರೋದ ಅವರು ಲೆವೆಲ್ಗೆ ನಾನು ತೂಗಿಸ್ತೀನಿ ಸರ್, ಒಂದು ಧೈರ್ಯ ಇದೆ ಸರ್ ನನಗೆ, ಕೊಡಿ ಸರ್ ಅಂತ. ಆಮೇಲೆ ಆಯ್ತು ಮಾಡ್ರಿ ಅಂದ್ರು. ಅದು ಫಸ್ಟ್ ಸ್ಟಾರ್ಟ್ ಆಗೋರು ಏನಾಯ್ತು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಸ್ವಲ್ಪ ಅಳಕಿತ್ತು. ಆಮೇಲೆ ಮಾಡ್ತಾ ಅದು ಬಹಳ ಚೆನ್ನಾಗಿ ಬಂತು. ಆಮೇಲೆ ನನ್ಗೆ ಎಲ್ಲರೂ ಹೇಳ್ತಾ ಇದ್ರು, ಇವರು ಶಶಿಕಿರಣ್ ಮತ್ತೆ ರಾಮಚಂದ್ರ ಇವರೆಲ್ಲ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಅಂತ. ನಾನು ನಂಬಿಕೆ ಇರ್ಲಿಲ್ಲ. ನಾನು ಆಮೇಲೆ ಎಡಿಟಿಂಗ್ ಆಗಿ ಫೈನಲ್ ಆದ್ಮೇಲೆ ನನ್ನ ಕರೆದು ತೋರಿಸುದಿಲ್ಲ, ಅವ್ರು ನನಗೆ ಆಶ್ಚರ್ಯ, ನಾನು ಹಿಂಗ್ ಮಾಡೋಣ ಅಂತ. ಹಂಗೆ ಒಬ್ಬ ನಟನ್ಗೆ ಒಳಗಡೆ ಏನಿದೆ ಅನ್ನೋದು ಆ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಬರುತ್ತೆ, ಇಲ್ಲಾಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಬರೋದು ಇದಂತ ನಾನು. ಹಾಗಾಗಿ ನನಗೆ ಅವರೊಂದು ಸಮಾಧಾನ ಇದೆ. ಹೌದು ಸರ್, ಹೌದು ಸರ್. ಈಗ ನಾನು ಒಂದು ವಿಷಯ ಹೇಳಲ್ಲ, ನಿಮ್ಗೆ ಹೇಳಬೇಕು ಸರ್. ಇದು ಯಾರೋ ಒಂದು ಬರ್ತಡೇ ಇತ್ತು ಸರ್. ಬರ್ತಡೇ ಇದ್ದಾಗ ನಾನು ಕೇಳಿದ್ರು, ಏನ್ ಗಿಫ್ಟ್ ಕೊಡ್ತೀರಾ ಅಂತ ಕೇಳಿದ್ರು. ನಾನು ಹೇಳಿದ ವಿಧಾನಸೌಧ ಗಿಫ್ಟ್ ಕೊಡ್ತೀನಿ. ಏನು ವಿಧಾನಸೌಧ ನಿಮ್ಮ ಅಪ್ಪನ ಅಂತ? ಅಲ್ಲ ಪಬ್ಲಿಕ್ದು. ಆ ಪಬ್ಲಿಕ್ ನಾನು ಒಬ್ಬ, ಹಂಗಾಗಿ ನನಗೂ ಸಂಬಂಧ ಪಡುತ್ತೆ, ನನಗೂ ಹಕ್ಕಿದೆ, ಹಂಗಾಗಿ ನಾನು ವಿಧಾನಸೌಧ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಕಥೆನ ಸೃಷ್ಟಿ ಮಾಡಿದೆ ನಾನು. ಆ ಕಥೆನ ಸೃಷ್ಟಿ ಮಾಡಿ ಆ ಒಂದು ಟೈಮಲ್ಲಿ ಯಾವುದೋ ಒಂದು
ಒಂದು ಫಂಕ್ಷನ್ ಅಲ್ಲಿ ನಾನು ಗೆಸ್ಟ್ ಆಗಿ ಹೋಗಿದ್ದೆ, ನಮ್ಮ ಸಾಯಿ ಪ್ರಕಾಶ್ ಸಾರು ಕೂಡ ಗೆಸ್ಟ್ ಆಗಿ ಬಂದಿದ್ರು. ಅದೇನೋ ನನ್ನ ಅದೃಷ್ಟಕ್ಕೆ ನನ್ನ ಪಕ್ಕದಲ್ಲೇ ಕೂತಿದ್ರು. ಈ ಗ್ಯಾಪ್ ಸಿಕ್ತಾಗ ಸರ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೇಕು ಸರ್, ಒಂದು 10 ನಿಮಿಷ ನಾನು ಸಿಗಿ ಅಂತ ಹೇಳಿದೆ. ಆಮೇಲೆ ಒಂದು ಹೋಟ್ಲಲ್ಲಿ ಮೀಟ್ ಮಾಡಿ ನಾನು ಸುಮ್ಮನೆ ಒಂದು ಔಟ್ಲೈನ್ಸ್ ಹೇಳಿದೆ, ಏನು ಮಾಡ್ಬೋದು ಪರವಾಗಿಲ್ಲ ಅಂತ ಅಂದ್ರು. ಅದಾದ್ಮೇಲೆ ನಾವು ಕೂತ್ಕೊಂಡು ವರ್ಕೌಟ್ ಮಾಡಿ ಈಜಿದ್ದ ಒಂದು ಕಥೆ ಆಗಿ ತಗೊಂಡ್ಬಂದ ಸರ್. ಒಬ್ಬ ಆರ್ಡಿನರಿ ಪರ್ಸನ್, ಒಬ್ಬ ಕಾಮನ್ ಮ್ಯಾನ್ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಪ್ರೆಸರ್ ತಂದು ಏನೋ ಚೀಫ್ ಮಿನಿಸ್ಟರ್ ಆಗಿರುವಂತ ವ್ಯಕ್ತಿ ತಾನಾಗೆ ಚೀಫ್ ಸೀಟನ್ನ ಬಿಟ್ಟು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಆ ಸೀಟ್ ಉಳಿಸ್ಕೊಳಕ್ ಅವ್ರು ಏನ್ ಮಾಡ್ತಾರೆ, ಆ ಸೀಟ್ ಕಿತ್ಕೊಳಕ್ ನಾವೇನ್ ಮಾಡ್ತೀವಿ, ಇದು ಥೀಮ್ ಸರ್. ಓಕೆ ಸರ್, ಥ್ಯಾಂಕ್ ಯು. Thank you so much, sir.